ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಸತತವಾಗಿ 108 ದಿನಗಳ ಕಾಲ ನಡೆಯುವ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಡೆದ ಅಖಂಡ ನಾದ ಧ್ಯಾನ. ಬೀದರ್ ಜಿಲ್ಲೆಯಲ್ಲಿ ನಡೆದ ಸಸ್ಯಾಹಾರ ಜಾಥಾ ಮತ್ತು ಧ್ಯಾನ ಹಾಗೂ ಸತ್ಸಂಗ. ರಾಣೆಬೆನ್ನೂರು ನಗರದಲ್ಲಿ ಪ್ರಥಮ ಪಿರಮಿಡ್ ಉದ್ಘಾಟನೆ. ಚಿತ್ರದುರ್ಗದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಗೋಕಾಕ್ನಲ್ಲಿ ನಡೆದ ಧ್ಯಾನ ಪ್ರಚಾರ. ಮಲ್ಲಿಗೆ ನಾಡಿನಲ್ಲಿ ಯಶಸ್ವಿಯಾಗಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಹೊಸದುರ್ಗ ತಾಲೂಕಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪಿರಮಿಡ್ ಧ್ಯಾನ ಕೇಂದ್ರ. ಹುಣ್ಣಿಮೆಯ ಪ್ರಯುಕ್ತ ಧ್ಯಾನ ಕೇಂದ್ರಗಳಲ್ಲಿ ನಡೆದ ಅಖಂಡ ಧ್ಯಾನ ಮತ್ತು ಸತ್ಸಂಗ. ಪಿಎಸ್ಎಸ್ಎಂ ಮೈಸೂರು ವತಿಯಿಂದ ಆಯೋಜಿಸಿದ ಮನೆ ಮನೆ ಧ್ಯಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ನಡೆದ ಧ್ಯಾನ ಪ್ರಚಾರ. ಕರ್ನಾಟಕದ ವಿವಿಧೆಡೆ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಎನ್ ಕೃಷ್ಣಪ್ಪ. ಈಗ ವಿವರಗಳ ಕಡೆಗೆ. 108 ದಿನಗಳ ಸತತ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗುತ್ತಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪ ಶಕ್ತಿಯೊಂದಿಗೆ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಆಗಸ್ಟ್ 25ರಿಂದ ಪ್ರಾರಂಭವಾಗಿ ಡಿಸೆಂಬರ್ 10ರಂದು ಮುಕ್ತಾಯಗೊಳ್ಳಲಿದೆ. ಆಗಸ್ಟ್ 25 ಭಾನುವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ಮೊದಲನೆಯ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ದು, ಸರ್ಕಾರಿ ಪ್ರಾಥಮಿಕ ಶಾಲೆ ಹಡ್ಯಾಳು ಇಂದ ಪ್ರಾರಂಭವಾಗಿ ಬಯಲಾಂಜನೇಯ ದೇವಸ್ಥಾನ ರೈಲ್ವೆ ಗೊಲ್ಲಹಳ್ಳಿಯಲ್ಲಿ ಮುಕ್ತಾಯವಾಗಲಿದೆ. 108 ದಿನಗಳ ಸತತ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವಾಗಿದ್ದು, ಅಹಿಂಸಾ ಪರಮೋ ಧರ್ಮ ಎಂಬ ಸಂದೇಶವನ್ನು ಮತ್ತು ಅದರ ಅರಿವನ್ನು ಮೂಡಿಸುವಲ್ಲಿ ಪಿರಮಿಡ್ ಮಾಸ್ಟರ್ಗಳು ಮುಂದಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಮತ್ತು ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಬಳ್ಳಾರಿಯ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ದಿನದಂದು ವಿಶೇಷ ಅಖಂಡ ನಾದ ಧ್ಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಿಎಸ್ಎಸ್ಎಂನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸ್ಫೂರ್ತಿಯೊಂದಿಗೆ ಬಳ್ಳಾರಿಯ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಆಗಸ್ಟ್ 19ರಂದು ಹುಣ್ಣಿಮೆಯ ವಿಶೇಷ ದಿನದಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವು ಸತತವಾಗಿ ಹಗಲು ರಾತ್ರಿ ಅದ್ಭುತವಾಗಿ ನಡೆಯಿತು. ಪಿರಮಿಡ್ ಮಾಸ್ಟರ್ಗಳು ಅನಿತಾ ರಾಣೆಬೆನ್ನೂರು ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಮತ್ತು ಪೊಲೀಸ್ ಇಲಾಖೆಯ ಪಿರಮಿಡ್ ಮಾಸ್ಟರ್ ಹೆರ್ರಿ ಸ್ವಾಮಿ ಅವರು ಮಾತನಾಡಿ ಧ್ಯಾನ ಅಂದರೆ ಏನು ಮತ್ತು ಧ್ಯಾನ ತಿಳಿದ ಮೇಲೆ ಹೇಗೆ ಜೀವಿಸಬೇಕು ಎಂಬುದರ ಅರಿವನ್ನು ಮೂಡಿಸಿ ತಮ್ಮ ಜ್ಞಾನವನ್ನು ಹಂಚಿಕೊಂಡರು. ಅದ್ಭುತವಾದ ಅವಕಾಶವನ್ನು ಉಪಯೋಗಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಅಮ್ಮಾಶಕ್ತಿ ವರ್ಲ್ಡ್ ಹೀಲಿಂಗ್ ಧ್ಯಾನ ಕೇಂದ್ರದ ನಿರ್ವಾಹಕರು ಮತ್ತು ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ಗೀತಾ ಯಾದವ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪತ್ರಿಜಿಯವರ ಆಶಯದಂತೆ ಇಡೀ ವಿಶ್ವವೇ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಪಿರಮಿಡ್ ಮಾಸ್ಟರ್ಗಳು ಶ್ರೀ ವಿಜಯ್ ಕುಮಾರ್ ಚಿಮ್ಕೋಡ್, ಡಾಕ್ಟರ್ ನಾರಾಯಣ್ ರಾವ್, ಡಾಕ್ಟರ್ ಕೈಲಾಸ್ ಪಾಟೀಲ್, ಡಾಕ್ಟರ್ ನಾಗೇಶ್ ಸಾವಳೆ, ಡಿಎಸ್ ನಾಗೂರೆ, ಸಂಗಮೇಶ್ವರ ಸಂಗಶೆಟ್ಟಿ ಇನ್ನು ಹಲವಾರು ಪಿರಮಿಡ್ ಮಾಸ್ಟರ್ಗಳಿಂದ ಸಸ್ಯಾಹಾರ ಜಾಥಾ ಮತ್ತು ಪೌರ್ಣಮಿ ಧ್ಯಾನ ಹಾಗೂ ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 18ರಂದು ಸದಾನಂದ ಸ್ವಾಮಿ ಮಂದಿರದಿಂದ ಸಸ್ಯಾಹಾರ ಜತವು ಪ್ರಾರಂಭವಾಗಿ
ಬೀದರ್ನ ಕೆಲವು ಮುಖ್ಯ ರಸ್ತೆಗಳಲ್ಲಿ ಸಾಗುತ್ತಾ ಆತ್ಮ ಪರಬ್ರಹ್ಮ, ಜೀವ ಹಿಂಸೆ ಮಹಾಪಾಪವೆಂದು ಬಿಂಬಿಸುವ ಬ್ಯಾನರ್ಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಸುಮಾರು 5,000 ಕರಪತ್ರಗಳನ್ನು ಜನರಿಗೆ ಹಂಚುತ್ತಾ ಸಸ್ಯಾಹಾರದ ಬಗ್ಗೆ ಮತ್ತು ಧ್ಯಾನದ ಅರಿವನ್ನು ಮೂಡಿಸಿ ಬಸವೇಶ್ವರ ಅನುಭವ ಮಂಟಪದಲ್ಲಿ ಮುಕ್ತಾಯಗೊಂಡಿತು. ಇದೇ ನಿಟ್ಟಿನಲ್ಲಿ ಆಗಸ್ಟ್ 19ರಂದು ಪೌರ್ಣಮಿ ಧ್ಯಾನ ಯಜ್ಞವನ್ನು ಸಹ ಏರ್ಪಡಿಸಲಾಗಿತ್ತು. ಅಲ್ಲಮಪ್ರಭು ಗವಿ ಮತ್ತು ಅನುಭವ ಮಂಟಪ ಇನ್ನಿತರ ಸ್ಥಳಗಳಲ್ಲಿ ಧ್ಯಾನವನ್ನು ಮಾಡಿಸಿ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಾಯಂಕಾಲ ಎಲ್ಲರಿಗೂ ಧ್ಯಾನ ಮಾಡುವ ಪದ್ಧತಿ ಮತ್ತು ಲಾಭಗಳ ಬಗ್ಗೆ ತಿಳಿಸಿ ಧ್ಯಾನ ಅನುಭವ ಮಂಟಪದಲ್ಲಿ ಧ್ಯಾನ ಮಾಡಿಸಲಾಯಿತು. ಮೊದಲ ಬಾರಿಗೆ ರಾಣೆಬೆನ್ನೂರು ನಗರದಲ್ಲಿ ಪಿರಮಿಡ್ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆಶಯದಂತೆ ಆಗಸ್ಟ್ 6ರಂದು ಬೆಳಗ್ಗೆ ರಾಣೆಬೆನ್ನೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವತೀರ್ಥ ಪಿರಮಿಡ್ ಧ್ಯಾನಾಲಯ ಲೋಕಾರ್ಪಣೆಗೊಂಡಿತು. ದೀಪ ಬೆಳಗುವುದರ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಹರಿಶಂಕರ್ ಅವರು ಉದ್ಘಾಟನೆ ಮಾಡಿದರು. ಪಿರಮಿಡ್ ಮಾಸ್ಟರ್ ಶ್ರೀ ಶಶಿಕಾಂತ್ ಮಾಂಡ್ರೆ, ಶ್ರೀಮತಿ ಪ್ರತಿಮಾ ಮಾಂಡ್ರೆ ಇವರಿಂದ ನಿರ್ಮಾಣಗೊಂಡಿರುವ ವಿಶ್ವತೀರ್ಥ ಪಿರಮಿಡ್ ಧ್ಯಾನಾಲಯದಲ್ಲಿ ಎಲ್ಲರೂ ಸಾಮೂಹಿಕ ಧ್ಯಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಸಂಘಟಕರು ಧನ್ಯವಾದಗಳು ತಿಳಿಸಿದ್ದಾರೆ. ಶ್ರೀಮತಿ ತಟವರ್ತಿ ರಾಜಲಕ್ಷ್ಮಿ ಅವರ ಸಾನ್ನಿಧ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಆಶಯದೊಂದಿಗೆ ಆಗಸ್ಟ್ 21ರಂದು ಚಿತ್ರದುರ್ಗದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭೀಮಾವರಂನಿಂದ ಬ್ರಹ್ಮ ವಿದ್ವರಿಷ್ಠ ಶ್ರೀಮತಿ ತಟವರ್ತಿ ರಾಜಲಕ್ಷ್ಮಿ ಅವರು ಆಗಮಿಸಿದ್ದು, ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮಧುಶ್ರೀ ಅವರ ಸ್ವಗೃಹದಲ್ಲಿ ಬೆಳಗ್ಗೆ 11:30ರಿಂದ ಸಂಜೆ 4 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ನೆರವೇರಿತು. ರಾಜಲಕ್ಷ್ಮಿ ಮೇಡಮ್ ಅವರು ಮಾತನಾಡುತ್ತಾ, ಆತ್ಮಗಳು ಉನ್ನತ ಲೋಕದಿಂದ ಭೂಮಿಗೆ ಬರುವುದಕ್ಕೆ ಮುಂಚೆಯೇ ಪರಮಾತ್ಮನು ಮನುಷ್ಯನಿಗೆ ಜೀವಿಸಲು ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಪಂಚಭೂತಗಳ ರೂಪದಲ್ಲಿ ಸೃಷ್ಟಿಸಿದ್ದಾನೆ. ಖನಿಜ, ಸಸ್ಯ, ಜಂತು ಮತ್ತು ಪ್ರಾಣಿ ಸಾಮ್ರಾಜ್ಯ ನಂತರ ಮನುಷ್ಯರಾಗುತ್ತಾರೆ ಎಂದು ಹೇಳಿ ಮಾನವನಿಗೆ 84 ಲಕ್ಷ ಜೀವರಾಶಿಗಳ ನಂತರ ಮಾನವನಿಗೆ ಧ್ಯಾನವೆಂಬುದು ಲಭಿಸುತ್ತದೆ. ಹಾಗೆ ಅರಿಷಡ್ ವರ್ಗಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಅವರು ತೆಲುಗಿನಲ್ಲಿ ಮಾತನಾಡಿದರು. ಅದನ್ನು ಪಿರಮಿಡ್ ಮಾಸ್ಟರ್ ಶ್ರೀಮತಿ ವಿಶಾಲಾಕ್ಷಿ ಅಕಲ್ವಾಡಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ರಾಜಲಕ್ಷ್ಮಿ ಅವರಿಗೂ ಮತ್ತು ವಿಶಾಲಾಕ್ಷಿ ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಪಿರಮಿಡ್ ಮಾಸ್ಟರ್ ಮಧುಶ್ರೀ ಅವರು ಎಲ್ಲರಿಗೂ ವಂದನೆಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ದಾವಣಗೆರೆಯಿಂದ, ಚಳ್ಳಕೆರೆಯಿಂದ ಮಾಸ್ಟರ್ಗಳು ಭಾಗವಹಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿತು. ಗೋಕಾಕ್ನ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಪಿರಮಿಡ್ ಮಾಸ್ಟರ್ ಮಲ್ಲಿಕಾರ್ಜುನ ಕರಚಕಿ ಮಠ ಅವರು ಧ್ಯಾನ ಪರಿಚಯವನ್ನು ಮಾಡಿಕೊಟ್ಟರು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪದಂತೆ ಮನಸಾಕ್ಷಿ ಫೌಂಡೇಶನ್ ವತಿಯಿಂದ ಗೋಕಾಕ್ನಲ್ಲಿರುವ ಸರ್ಕಾರಿ ಶಾಲೆ ಬೇಟಿಗೇರಿ ವಿದ್ಯಾರ್ಥಿಗಳಿಗೆ ಉಚಿತ ಆನಾಪಾನಸತಿ ಪಿರಮಿಡ್ ಧ್ಯಾನ ಮತ್ತು ಮನಸ್ಸಿನ ಶಕ್ತಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಯಿತು. ಆಗಸ್ಟ್ 17ರಂದು ಈ ಕಾರ್ಯಕ್ರಮ ಜರುಗಿದ್ದು, ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮ ಅಜ್ಞಾನವನ್ನು ಕಂಡುಕೊಳ್ಳುತ್ತಾ ಹೋಗುವುದೇ ಶಿಕ್ಷಣ ಮತ್ತು ಅದರ ಜೊತೆಯಲ್ಲಿ ಧ್ಯಾನವು ಮಕ್ಕಳಿಗೆ ಆರೋಗ್ಯ, ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಸಕಾರಾತ್ಮಕ ಆಲೋಚನೆಗೆ ಸಹಾಯಕ ಎಂದು ಕರೆ ನೀಡಿದರು. ಮಲ್ಲಿಗೆ ನಾಡು ಹೂವಿನ ಅಡಗಲಿಯಲ್ಲಿ ಯಶಸ್ವಿಯಾಗಿ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ವಿಶ್ವವೇ ಸಸ್ಯಾಹಾರ ಜಗತ್ತಾಗಬೇಕೆಂಬ ಹೆಬ್ಬಯಕೆಯಿಂದ ಮಲ್ಲಿಗೆ ನಾಡಿನ ಪಿರಮಿಡ್ ಧ್ಯಾನ ಟ್ರಸ್ಟ್ ವತಿಯಿಂದ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಆಗಸ್ಟ್ 11ರಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಎಪಿಎಂಸಿ ಮಾರ್ಕೆಟ್ ಮುಖ್ಯ ದ್ವಾರದಿಂದ ಪ್ರಾರಂಭವಾಗಿ ವೀರ ಮಹಾಸ್ವಾಮಿಗಳ ಸಮುದಾಯ ಭವನಕ್ಕೆ ಬಂದು ಕೊನೆಗೊಂಡಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಜಾಥಾದಲ್ಲಿ ಮಾಸ್ಟರ್ಗಳು ಸಸ್ಯಾಹಾರದ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಾ
ಸಸ್ಯಾಹಾರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾದರು. ನಂತರ ವೇದಿಕೆಯ ಮೇಲೆ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಹಿರಿ ಶಾಂತವೀರ ಮಹಾಸ್ವಾಮಿಗಳು, ಮಹೇಶ್ವರ ಸ್ವಾಮಿಗಳು ಮತ್ತು ಅಭಿನವ ಚೆನ್ನಬಸವ ಸ್ವಾಮಿಗಳು ಹಾಗೂ ಪಿರಮಿಡ್ ಮಾಸ್ಟರ್ಗಳು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು, ಜೀವಂದರ್ ಕೇತಪ್ಪನವರ್, ಸುಮಂಗಲ ಸಾಲಿಮಠ ಮುಂತಾದವರು ಹಾಸೀನರಾಗಿದ್ದರು. ಸುಮಾರು 800ಕ್ಕೂ ಹೆಚ್ಚು ಬಳ್ಳಾರಿ, ಹುಬ್ಬಳ್ಳಿ, ಹರಪ್ಪನಹಳ್ಳಿ, ದಾವಣಗೆರೆ, ಹರಿಹರ, ಚಿಕ್ಕೋಡಿ, ರಾಣೆಬೆನ್ನೂರು ಹಾಗೂ ಬೆಂಗಳೂರು ಕಡೆಯಿಂದ ಹಲವಾರು ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಯಶಸ್ವಿಯಾಗಲು ಕಾರಣಕರ್ತರಾದರು. ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಸಂಘಟಕರು ವಂದನೆಗಳನ್ನು ತಿಳಿಸಿದ್ದಾರೆ. ಭೂಮಿಯ ಮೇಲೆ ಪ್ರತಿಯೊಬ್ಬ ಜೀವಿಯು, ಮಾಂಸಾಹಾರ ಜೀವಿಯು ಸಸ್ಯಾಹಾರ ಜೀವಿ ಆಗುವ ತನಕ ಈ ಒಂದು ನಮ್ಮ ಪಿರಮಿಡ್ ಸೊಸೈಟಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹೋರಾಟ ಮನುಷ್ಯರ ಮೇಲೆ ಎಲ್ಲ ಮನುಷ್ಯರು ಮಾಧವರೇ, ಅವರ ಅಜ್ಞಾನದ ಮೇಲೆ ನಮ್ಮ ಹೋರಾಟ ನಡೀತಾ ಇದೆ. ಹಾಗಾಗಿ ಈ ಹೋರಾಟಕ್ಕೆ ನಮ್ಮ ಒಂದು ಹೆಜ್ಜೆಗೆ ನಿಮ್ಮ ಎಲ್ಲ ಒಂದು ಹೆಜ್ಜೆಗಳನ್ನು ಸೇರಿಸಿ ಈ ಭುವಿಯನ್ನು ದಿವಿಯನ್ನಾಗಿ ಮಾಡೋಣ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಹೊಸದುರ್ಗ ತಾಲೂಕು ಕಲ್ಲೋಡು ಗ್ರಾಮದಲ್ಲಿ ಗಂಗಾಧರೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಂಡಿದೆ. ಹೊಸದುರ್ಗ ತಾಲೂಕಿನ ಕಲ್ಲೋಡು ಗ್ರಾಮದಲ್ಲಿ ಆಗಸ್ಟ್ 14ರಂದು ಪಿರಮಿಡ್ ಮಾಸ್ಟರ್ ಕೋಮಲ ಮತ್ತು ತ್ಯಾಗರಾಜ ದಂಪತಿಗಳು ನೂತನವಾಗಿ ನಿರ್ಮಿಸಿದ ಸ್ವಗೃಹದಲ್ಲಿ ಗೃಹ ಪ್ರವೇಶ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಕೋಮಲ ಕುಟೀರ ಎಂಬ ನಾಮಕರಣದಿಂದ ಸ್ವಗೃಹವನ್ನು ಗೃಹ ಪ್ರವೇಶ ಮಾಡಿ ಗಂಗಾಧರೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ಪಿರಮಿಡ್ ಲೋಕಾರ್ಪಣೆಯನ್ನು ಪಿರಮಿಡ್ ಮಾಸ್ಟರ್ಗಳಾದ ಹಂಪಣ್ಣ ಗೌರೀಶ್ ಮತ್ತು ಮಂಜುಳಾ ದಂಪತಿಗಳು ಉದ್ಘಾಟನೆಯನ್ನು ಮಾಡಿದರು. ಶಾಂತಾ ಶ್ರೀನಿವಾಸ್, ಪದ್ಮ ಅಪ್ಪಾಜಿ, ಪ್ರಸನ್ನ ಕುಮಾರಿ ಭಾಗವಹಿಸಿದ್ದು, ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿ ಅವರು ಹಾಗೂ ಶ್ರೀ ಬಿಲ್ಲಪ್ಪ ನ್ಯಾಯಾಧೀಶರು ಮಾತನಾಡಿ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಉಪನ್ಯಾಸ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹುಣ್ಣಿಮೆ ಪ್ರಯುಕ್ತ ಧ್ಯಾನ ಕೇಂದ್ರಗಳಲ್ಲಿ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು ನಡೆಯಿತು. ಆಗಸ್ಟ್ 19ರಂದು ಹುಣ್ಣಿಮೆ ಧ್ಯಾನದ ಪ್ರಯುಕ್ತ ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಲ್ಲಿ ಸಂಗೀತ, ನಾದ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಕಾಸ ಎಂಬ ವಿಷಯದ ಬಗ್ಗೆ ಸತ್ಸಂಗ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಡಾಕ್ಟರ್ ಬಿ ಶಿವರಾಮಪ್ಪ ಅವರು ನಡೆಸಿಕೊಟ್ಟರು. ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಸ್ಮಿಕ್ ಕನೆಕ್ಟ್ ಧ್ಯಾನ ಕೇಂದ್ರದಲ್ಲಿ ಪಿರಮಿಡ್ ಮಾಸ್ಟರ್ ಸುರೇಶ್ ಕಲ್ಬುರ್ಗಿ ಅವರಿಂದ ಧ್ಯಾನ ಮತ್ತು ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ಹಿರಿಯೂರಿನ ಆದಿವಾಲದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ನೂತನ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಧ್ಯಾನ ಮತ್ತು ಸತ್ಸಂಗವನ್ನು ಸಂಜೆ 4ರಿಂದ ರಾತ್ರಿ 8:30ರವರೆಗೆ ನಡೆಸಿಕೊಡಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಂಕರಹಟ್ಟಿ ಗ್ರಾಮದಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗವನ್ನು ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಸಾಮೂಹಿಕ ಧ್ಯಾನದೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕಿನ ಸುತ್ತಮುತ್ತಲಿನ ಧ್ಯಾನಾರ್ಥಿಗಳು ಭಾಗವಹಿಸಿದ್ದರು. ನಂತರ ಧ್ಯಾನಾರ್ಥಿಗಳಿಂದ ಅನುಭವ ಹಂಚಿಕೆ ಮತ್ತು ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಎನ್ನುವ ಮಾತನ್ನು ಶ್ರೀಯುತ ರಾಜಶೇಖರ ಕನ್ನೋಳ್ಳಿ ಅವರು ತಿಳಿಸಿದರು. ಹಾಗೆ ನಮ್ಮ ಜೀವನದಲ್ಲಾದ ಬದಲಾವಣೆಗಳನ್ನು ತಿಳಿಸಿದರು. ಹಲವಾರು ಪಿರಮಿಡ್ ಮಾಸ್ಟರ್ಗಳು ತಮ್ಮ ಅನುಭವಗಳನ್ನು ಸಂತೋಷದಿಂದ ವ್ಯಕ್ತಪಡಿಸಿದರು. ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ ಅಧ್ಯಕ್ಷರಾದ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸುತ್ತಾ ಸುಮ್ಮನೆ ಕುಳಿತಲ್ಲಿ ಸರ್ವವೂ ಇದೆ ಎಂದು ಸಂದೇಶ ನೀಡಿದರು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮನೋರಮಾ ಅವರ ಮನೆಯಲ್ಲಿ ಮನೆ ಧ್ಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. PSSM ಮೈಸೂರು ವತಿಯಿಂದ ಆಯೋಜಿಸಿದ ಮನೆ ಧ್ಯಾನ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಮನೋರಮಾ ಅವರ ಚೈತನ್ಯ ಧ್ಯಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಡಾಕ್ಟರ್ ಕೃಷ್ಣಮೂರ್ತಿಯವರು ಆಹಾರ, ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ, ಪಿರಮಿಡ್ ಶಕ್ತಿಯ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು, ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಪಿರಮಿಡ್ ಮಾಸ್ಟರ್ಸ್ ಚೆನ್ನಬಸವ, ಶ್ರೀಮತಿ ಅನಿತಾ ಚೆನ್ನಬಸವ ಮತ್ತು
ಜೈ ಹೋ ಮೆಡಿಟೇಷನ್ ನಿರ್ವಾಹಕರಾದ ಶ್ರೀಮತಿ ಶಾಂತಲಾ ಅವರು ಭಾಗವಹಿಸಿದ್ದರು. ಕೊನೆಯಲ್ಲಿ ಸರಪಳಿ ಧ್ಯಾನದಲ್ಲಿ ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿಯು ಹೇಗೆ ನಮ್ಮಲ್ಲಿ ಹರಿಯುತ್ತದೆ ಎಂಬುದರ ಅನುಭವಕ್ಕೋಸ್ಕರ ಚೈತನ್ಯ ಧ್ಯಾನ ಕೇಂದ್ರದಲ್ಲಿ ಪ್ರತ್ಯಕ್ಷವಾಗಿ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆನಾಪಾನಸತಿ ಧ್ಯಾನ ಪ್ರಚಾರ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಮತ್ತಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಧ್ಯಾನ ಮಾಡುವ ಪದ್ಧತಿ, ಪಿರಮಿಡ್ ಶಕ್ತಿ ಮತ್ತು ಸಸ್ಯಾಹಾರದ ಕುರಿತು ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರದ ವ್ಯವಸ್ಥಾಪಕರಾದ ಕುಂಬಾರ್ ಅವರು ಧ್ಯಾನದ ಮಹತ್ವವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಶ್ರೀದೇವಿ ಅಂಗಡಿ ಮತ್ತು ಶ್ರೀ ಎಸ್.ಎಂ. ವಾರ್ಸರ್ ಹಾಗೂ ಎಸ್.ಎಸ್. ಹಿರೇಮಠ್ ಅವರು ಉಪಸ್ಥಿತರಿದ್ದರು. ಕೃಷಿ ಮತ್ತು ವ್ಯವಸಾಯದಲ್ಲಿ ಪಿರಮಿಡ್ ಬಳಕೆಯನ್ನು ಯಾವ ರೀತಿ ಮಾಡಬಹುದೆಂದು ಸ್ವವಿವರವಾಗಿ ತಿಳಿಸಿಕೊಡಲಾಯಿತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಎನ್ ಕೃಷ್ಣಪ್ಪ ಅವರು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಆಗಸ್ಟ್ 17ರಂದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಮತ್ತು ಪಿರಮಿಡ್ ಮಾಸ್ಟರ್ ಕೃಷ್ಣಪ್ಪ ಅವರ ಮೂಲಕ ಶ್ರೀಮತಿ ನಂದಿನಿ ಹಾಗೂ ಚೇತನ್ ಮತ್ತು ರಾಘವೇಂದ್ರ ನಾಯಕ್ ಎಲ್ಲರೂ ಸೇರಿ ಮಲ್ಪೆ ಕಡಲ ತೀರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಮಾಡಲಾಯಿತು. ನಂತರ ಧ್ಯಾನದ ಅನುಭವ ಹಂಚಿಕೊಂಡು ಧ್ಯಾನ ಪ್ರಚಾರ ಯಾವ ರೀತಿ ಮಾಡಬೇಕೆಂಬುದರ ಬಗ್ಗೆ ಸಭೆ ನಡೆಸಲಾಯಿತು. ಅನಂತರ ಉಡುಪಿ ಜಿಲ್ಲೆ ಅಲ್ಬಾಡಿ ಗ್ರಾಮದಲ್ಲಿನ ರಾಘವೇಂದ್ರ ನಾಯಕ್ ಅವರ ಮನೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ನೆರವೇರಿಸಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಸಲಾಯಿತು. ಆಗಸ್ಟ್ 18ರಂದು ಕೃಷ್ಣಪ್ಪ ಅವರ ಮೂಲಕ ಮಂಗಳೂರಿನ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ಹಾಗೂ ಶ್ರೀ ಆದಿಶಂಕರಾಚಾರ್ಯ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರ ಮೂಡಬಿದ್ರೆಯಲ್ಲಿ ಶ್ರೀಮತಿ ಭಾರತಿ ಶೆಟ್ಟಿಯವರ ಸಹಯೋಗದೊಂದಿಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಹಾಗೂ ಮಂಜುಳಾ ಶೆಟ್ಟಿ, ವಿಜಯ್ ಕಾಂಚನ್, ಪ್ರಶಾಂತಿ ರೈ ಮತ್ತು ಕಾರ್ತಿಕ್ ಇತರರು ಎಲ್ಲರೂ ಸೇರಿ ಉಚಿತ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಆಗಸ್ಟ್ 19ರಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಯಶೋದಮ್ಮ ಮತ್ತು ಪುಟ್ಟಸ್ವಾಮಿಯವರ ಕುಟುಂಬದವರು ಸೇರಿ ಜನರನ್ನು ಸೇರಿಸಿ ಧ್ಯಾನ ಪ್ರಚಾರ ಮಾಡುವ ಸಲುವಾಗಿ ಅವರ ಮನೆಯಲ್ಲಿ ಮಂಡಲ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.